Hello guys, this is Mr. Benal from Karnataka, Professor of Community Health Nursing. Okay. Today we are going to discuss about epidemiology. What? Epidemiology. Okay. So what is it? What is epidemiology? ಏನಪ್ಪ ಎಪಿಡೆಮಿಯಾಲಜಿ ಅಂದರೆ ಆ್ಯಕ್ಚುಲಿ ಇದು ಗ್ರೀಕ್ ವರ್ಡ್. ಎಪಿಡೆಮಿಯಾಲಜಿ ಅನ್ನೋದು ಗ್ರೀಕ್ ವರ್ಡ್. ಎಪಿ ಅನ್ನೋದರಿಂದ ಇಂಗ್ಲೀಷ್ಗೆ ಏನಾಗುತ್ತೆ ಅಂದರೆ ಇದು ಅಮಂಗ್ ಅನ್ಕೋಬೋದು, ಅಥವಾ ಆನ್ ಅನ್ಕೋಬೋದು, ಅಥವಾ ಅಪಾನ್ ಕೂಡ ಅನ್ಕೋಬೋದು. ಎಪಿ ಮೀನ್ಸ್. ದೆನ್ ಡೆಮೋಸ್. ಸೊ ಡೆಮೋಸ್ ಅಂದರೆ ಏನು? ಪೀಪಲ್ ಆರ್ ಪಾಪ್ಯುಲೇಷನ್. ಓಕೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೋಗೋಸ್ ಮೀನ್ಸ್ ಸ್ಟಡಿ. ಸೊ ಇದೇನಪ್ಪ ಎಪಿಡೆಮಿಯಾಲಜಿ ಯಾವ ವರ್ಡಿಂದ ಡಿರೈವ್ ಆಗಿದೆ ಅಂತಂದರೆ ಇಟ್ಸ್ ಫ್ರಮ್ ದ ಗ್ರೀಕ್ ವರ್ಡ್. ಸಾರಿ. ಸೊ ಇಲ್ಲಿ ಎಪಿಡೆಮಿಯಾಲಜಿ ಅಂದರೆ ನಮ್ಮ ಕಮ್ಯುನಿಟಿ ಹೆಲ್ತ್ ಅಥವಾ ಪಬ್ಲಿಕ್ ಹೆಲ್ತಲ್ಲಿ ತುಂಬ ಇಂಪಾರ್ಟೆಂಟ್ ಒಂದು ಟಾಪಿಕ್ ಅನ್ಕೋಬೋದು, ಅಥವಾ ಇಂಪಾರ್ಟೆಂಟ್ ವರ್ಕ್ ಅನ್ಕೋಬೋದು. ಸೊ ಯಾಕಪ್ಪ ಅಂದರೆ ಯಾಕೆ ಬೇಕು ಎಪಿಡೆಮಿಯಾಲಜಿನ? ಯಾಕೆ ನಾವು ಸ್ಟಡಿ ಮಾಡಬೇಕು? ವೈ ಇಟ್ ಈಸ್ ನೀಡೆಡ್? ಅಥವಾ ಏನಪ್ಪ ಇದರದ್ದು ಕಾನ್ಸೆಪ್ಟು ಅಂತಂದರೆ, ಒಂದು ಕನ್ಸರ್ನ್ಡ್ ಪಾಪ್ಯುಲೇಷನ್ ಅಥವಾ ಜನರನ್ನು ಅಥವಾ ಒಂದು ಏರಿಯಾವನ್ನು ಸರ್ವಿಲೆನ್ಸ್ ಮಾಡೋದು ಮತ್ತು ಸ್ಟಡಿ ಮಾಡೋದು. ಯಾವುದೇ ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂ ಇದೆ ಅಥವಾ ಡಿಸೀಸ್ ಇದೆ, ಏನೋ ಒಂದು ಇವೆಂಟ್ ಆಗಿದೆ, ಏನೋ ಒಂದು ಹೆಲ್ತ್ ಸ್ಟೇಟ್ ಇದೆ ಅಂತಂದರೆ, ಸೊ ಅದನ್ನು ಸ್ಟಡಿ ಮಾಡಿಕೊಂಡು ಆ ಇಶ್ಯೂನ ಸ್ಟಡಿ ಮಾಡಿ ಅಲ್ಲಿರುವಂಥ ರಿಸ್ಕ್ ಫ್ಯಾಕ್ಟರ್ಸು, ಕಾಜೇಷನ್ ಹೇಗಾಗಿದೆ, ಅದರದ್ದು ಡೆಮೋಗ್ರಫಿ ಏನಿದೆ, ಸೊ ಇವೆಲ್ಲವನ್ನು ತಿಳ್ಕೊಂಡು ನಾವು ಅಪ್ಲೈ ಮಾಡೋದು. ನಮ್ಮ ಸ್ಟಡಿ ಮಾಡಿರುವಂಥ ವಸ್ತುವನ್ನು ಅದರಲ್ಲಿ ರಿಸಲ್ಟ್ಸನ್ನು ಅಪ್ಲೈ ಮಾಡಿ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಮ್ಯುನಿಟಿ ಹೆಲ್ತ್ ಅಥವಾ ಪ್ರಿವೆಂಟಿವ್ ಮೆಡಿಸಿನ್ ಅಂತ ನಾವೇನು ಕಲಿತೀವಿ, ಅದರದ್ದು ಮೇನ್ ಮೋಟೋನೇ ಏನಪ್ಪ ಅಂತಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಯಾವುದೇ ಒಂದು ಇವೆಂಟ್, ಹೆಲ್ತ್ ಇಶ್ಯೂ ಇರಲಿ, ಯಾವುದೇ ಇರಲಿ, ಅದು ಬರದೇ ಇರೋ ಥರ ಅಥವಾ ಪ್ರಿವೆಂಟಿವ್ ಮೇಜರ್ ಆಗಲಿ ಅಥವಾ ಬಂದ ಮೇಲೆ ಕಂಟ್ರೋಲಿಂಗ್ ಮೇಜರ್ಸ್ ಆಗಿ ಯಾವ ಥರ ನಾವು ತೊಗೋಬೋದು, ಅದಕ್ಕೋಸ್ಕರ ಇದೆಲ್ಲವನ್ನು ನಾವು ಸ್ಟಡಿ ಮಾಡೋದಕ್ಕೆ ನಾವು ಎಪಿಡೆಮಿಯಾಲಜಿ ಅಂತ ಕರಿತೀವಿ. ಸೊ ಇಲ್ಲಿ ಸ್ಪೆಷಲಿ ಒಬ್ಬರು ಜಾನ್ ಎಂ ಲಾಸ್ಟ್ ಅಂತ ಹೇಳ್ಬಿಟ್ಟು ಒಬ್ಬರು ಇನ್ ದ ಇಯರ್ ಆಫ್ 1988 ಅಲ್ಲಿ ಇದಕ್ಕೆ ಒಂದು ಭಾಷೆಯನ್ನು ಬರೆದ್ರು, ಅಥವಾ ಇಟ್ ಈಸ್ ಅ ಡೆಫಿನೇಷನ್. ಏನಪ್ಪ ಡೆಫಿನೇಷನ್ ಕೊಟ್ಟರು ಇದಕ್ಕೆ ಎಪಿಡೆಮಿಯಾಲಜಿಗೆ ಅಂತಂದರೆ, ಸೊ ಏನಪ್ಪ ಇದರದ್ದು ಡೆಫಿನೇಷನ್ ಅಂತಂದರೆ, ಎಪಿಡೆಮಿಯಾಲಜಿ ಈಸ್ the
study of it is the study of distribution and determinants of health related issues or issues ಬೇಡ, health related states or events in specified population and the application of this study to the control of health problems. So this is the definition of epidemiology by whom? ಜಾನ್ ಎಮ್ ಲಾಸ್ಟ್ ಅನ್ನುವಂಥವ್ರು 1988 ಕೊಟ್ಟರು. ಏನಿದರ ಅರ್ಥ? ಇಲ್ಲಿ ಇಟ್ ಈಸ್ ದ ಸ್ಟಡಿ, ಕಲರ್ ಚೇಂಜ್ ಮಾಡೋಣ. ಸೊ ಇಟ್ ಈಸ್ ದ ಸ್ಟಡಿ ಆಫ್ ವಾಟ್ distribution and determinants of health related events. ಎಲ್ಲಿ? ವೇರ್? ಇನ್ ದ ಸ್ಪೆಸಿಫೈಡ್ ಪಾಪ್ಯುಲೇಷನ್ ಅಥವಾ ಗ್ರೂಪ್ ಆಫ್ ಪಾಪ್ಯುಲೇಷನ್ ಅಥವಾ ಒಂದು ನಿಗದಿತವಾದಂಥ ಜನಸಂಖ್ಯೆ ಅಥವಾ ನಿಗದಿತವಾದಂಥ ಏರಿಯಾ. ಓಕೆ, ಮತ್ತು ಅದನ್ನ ಸ್ಟಡಿ ಮಾಡಿಬಿಟ್ಟು ಆ ಸ್ಟಡಿ ರಿಸಲ್ಟ್ಸನ್ನು ಅಥವಾ ಸ್ಟಡಿ ಮಾಡಿ ಅದರ ಅಪ್ಲಿಕೇಶನ್, ಆ ನಾಲೆಜನ್ನು ಅಪ್ಲೈ ಏನು ಮಾಡಬೇಕು? ಯಾಕೆ? ಟು ಕಂಟ್ರೋಲ್ ದ ಹೆಲ್ತ್ ಪ್ರಾಬ್ಲಮ್ಸ್ ಅಥವಾ ಟು ಪ್ರಿವೆಂಟ್ ದ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಅನ್ಕೋಬೋದು ನಾವು. ಸೊ ದಿಸ್ ಈಸ್ ಆಲ್ ಅಬೌಟ್ ಡೆಫಿನೇಷನ್ ಆಫ್ ದ ಎಪಿಡೆಮಾಲಜಿ. ಸೊ ಈ ಡೆಫಿನೇಷನ್ ಏನಿದೆಯಲ್ಲ, ವೈಡ್ಲಿ ಅಕ್ಸೆಪ್ಟೆಡ್ ಡೆಫಿನೇಷನ್ ಇದು. ಈ ಡೆಫಿನೇಷನ್ ಏನಿದೆ, ಇಟ್ ಈಸ್ widely accepted definition of what? epidemiology. ಯಾಕಪ್ಪ ಅಂತಂದರೆ ಇಟ್ ಗೋಸ್ ಬಿಯಾಂಡ್ ದ ಡಿಸೀಸ್ ಆ್ಯಂಡ್ ಇನ್ಕ್ಲೂಡ್ಸ್, ಏನೇನು ಇನ್ಕ್ಲೂಡ್ ಆಗುತ್ತೆ ಇದರಲ್ಲಿ? ಡಿಸೀಸ್ ಅಂತೂ ಇನ್ಕ್ಲೂಡ್ ಆಗೇ ಆಗುತ್ತೆ, ಡಿಸೀಸ್ ಬಗ್ಗೆ ಹೇಳುತ್ತೆ. ಆಮೇಲೆ ಆಕ್ಸಿಡೆಂಟ್ಸ್ ಬಗ್ಗೆ, ಮೆಂಟಲ್ ಹೆಲ್ತ್ ಬಗ್ಗೆ, ಮತ್ತು ಕ್ವಾಲಿಟಿ ಆಫ್ ಹೆಲ್ತ್ ಸರ್ವಿಸಸ್ ಏನಿದೆ ಅಲ್ಲಿ, ಕ್ವಾಲಿಟಿ ಆಫ್ ಹೆಲ್ತ್ ಸರ್ವಿಸಸ್ ಅದರ ಬಗ್ಗೆ ಎಲ್ಲವನ್ನು ಕೂಡ ಈ ಡೆಫಿನೇಷನಲ್ಲಿ ಇನ್ಕ್ಲೂಡ್ ಆಗುತ್ತೆ. ಯಾವ ಥರ ನಮ್ಮ ಹೆಲ್ತ್ ಡೆಫಿನೇಷನಲ್ಲಿ ಇನ್ಕ್ಲೂಡ್ ಆಗಿದೆ ಅಲ್ಲ, ಫಿಸಿಕಲ್, ಮೆಂಟಲ್, ಸೋಷಿಯಲ್, ಸ್ಪಿರಿಚುವಲ್. ಸೊ ಇವೆಲ್ಲವು. So this is most acceptable definition of epidemiology, which is given by the John M. Last in the year of 1988. Understood? Okay. So ಹಾಗಾದರೆ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ಡಿಸೀಸ್ ಯಾವ ಥರ ಇಲ್ಲಿ ನೋಡ್ರಿ, ಡೆಫಿನೇಷನಲ್ಲಿ ಕೊಟ್ಟಿದ್ದಾರೆ. ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ದ ಡಿಸೀಸ್. ಡಿಸ್ಟ್ರಿಬ್ಯೂಷನ್ ಇದೆ. ಏನು ಡಿಸ್ಟ್ರಿಬ್ಯೂಷನ್ ಇದು? ಏನಿದು? ಯಾಕೆ ಇದನ್ಯಾಕೆ ಇಲ್ಲಿ ಬಂತು? ಡಿಸ್ಟ್ರಿಬ್ಯೂಷನನ್ನು ಯಾಕೆ ಸ್ಟಡಿ ಮಾಡಬೇಕು ನಾವು ಈಗೇನು ಕರಿತೀವಿ ಅಂತಂದರೆ ಮ್ಯಾಪಿಂಗ್ ಅಂತ ಕರಿತೀವಿ. ಹೌದಾ? ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಳ್ಳೋಣ. ಏನಪ್ಪ? ಆಕ್ಸಿಡೆಂಟ್ಸ್ ತಗೋಣ. ಎಕ್ಸಾಂಪಲ್ ಏನಪ್ಪ ಅಂದರೆ
ಸೊ ಯಾವುದೋ ಒಂದು ರಸ್ತೆ ಇದೆ, ಓಕೆ, ಇದು ರಸ್ತೆ ಅಂತ ತಿಳ್ಕೊಳ್ರಿ. ತುಂಬ ಅಂಕುಡೊಂಕಾದ ರಸ್ತೆ ಇದೆ. ಸೊ ಈ ರಸ್ತೆಯಲ್ಲಿ ಗಾಡಿಗಳು ತುಂಬ ಓಡಾಡ್ತಿದೆ ಅಂತ ತಿಳ್ಕೊಳ್ರಿ. ಓಕೆ, ತುಂಬ ಗಾಡಿಗಳು ಓಡಾಡ್ತವೆ. ಈ ಕಡೆಯಿಂದ ಬರಬೇಕಾದ್ರೂ ಒಂದಿಷ್ಟು ಗಾಡಿಗಳು ಬರ್ತವೆ. ಸೊ ಇಲ್ಲಿ ಏನಾದರೂ ರೋಡ್ ನ್ಯಾರೋ ಇತ್ತು ಅಥವಾ ಅಲ್ಲಿ ವಿಸಿಬಿಲಿಟಿ ಇಲ್ಲ ಅಂತಾರೆ, ತುಂಬ ಆ್ಯಕ್ಸಿಡೆಂಟ್ಗಳು ಆಗ್ತಾಯಿರ್ತದೆ. ಇಲ್ಲೆಲ್ಲ ಮೇಲಿಂದ ಮೇಲೆ ಆ್ಯಕ್ಸಿಡೆಂಟ್ಗಳು ಆಗ್ತಾಯಿದೆ ಅಂತಂದರೆ, ಸೊ ಅಲ್ಲಿನ ಸರ್ಕಾರ ಆಗಲಿ ಅಥವಾ ಆಯಾ ಸಂಬಂಧಪಟ್ಟಂಥ ಡಿಪಾರ್ಟ್ಮೆಂಟ್ನವರು ಇಲ್ಲಿ ಯಾಕೆ ಮತ್ತೆ ಆ್ಯಕ್ಸಿಡೆಂಟ್ಗಳಾಗ್ತಿದೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಅವರು ಏನು ಸಮಸ್ಯೆ, ಯಾಕೆ ಆಗ್ತಿದೆ, ತುಂಬ ಸ್ಪೀಡ್ ಜಾಸ್ತಿ ಇದೆಯಾ, ರೋಡ್ ಬ್ರೇಕರ್ಸ್ ಕೊಡಬೇಕಾ ಅಥವಾ ರೋಡ್ ವೈಡನ್ ಮಾಡಬೇಕಾ, ವಿಸಿಬಿಲಿಟಿ ಪ್ರಾಬ್ಲಮಿಂದ ಆಗ್ತಿದೆಯಾ. ಸೊ ಈ ಥರ ಸರ್ವಿಲೆನ್ಸ್ ಆ್ಯಕ್ಟಿವಿಟಿಯನ್ನು ತೊಗೋದು. ಅದೇ ಥರ ನಾವು ಡಿಸೀಸಲ್ಲೂ ಕೂಡ ಯಾವುದೋ ಒಂದು ಡಿಸೀಸ್ ತೊಗೊಳ್ಳಿ, ಫಾರ್ ಎಕ್ಸಾಂಪಲ್ ಟೈಫಾಯ್ಡ್, ಮೋಸ್ಟ್ ಕಾಮನ್ ಅಲ್ಲ. ಮಳೆಗಾಲ ಜಾಸ್ತಿ ಆದ ನಂತರನೇ, ಬೇಸಿಗೆಯಲ್ಲಿರಲ್ಲ, ತುಂಬ ಕಡಿಮೆ, ಅಥವಾ ಚಳಿಗಾಲದಲ್ಲಿ ತುಂಬ ಕಡಿಮೆ ಇರ್ಬೋದು. ಒಮ್ಮಿಂದೊಮ್ಮೆ ಮಳೆಗಾಲದಲ್ಲಿ ಒಂದಿಷ್ಟು ಡಯೇರಿಯಲ್ ಡಿಸೀಸಸ್ ಆಗಿರ್ಬೋದು, ವಾಟರ್ ಬಾರ್ನ್ ಡಿಸೀಸಸ್ ಆಗಿರ್ಬೋದು, ಎಲ್ಲ ರೈಸ್ ಆಗ್ತವೆ ಒಂದೊಂದು ಏರಿಯಾದಲ್ಲಿ. ಸೊ ಡ್ಯೂ ಟು ಕಂಟ್ಯಾಮಿನೇಟೆಡ್ ವಾಟರ್ ಕನ್ಸಂಪ್ಷನ್ನಿಂದ ಆಗಿರ್ಬೋದು. ಸೊ ಇಮ್ಮಿಡಿಯೇಟ್ಲಿ ಆ ಏರಿಯಾದಲ್ಲಿ ಯಾಕಾಯಿತು, ಇದೇ ಟೈಮಲ್ಲಿ ಯಾಕಾಗುತ್ತೆ, ಇದೇ ಏರಿಯಾದಲ್ಲಿರುವಂಥ ಜನರಿಗೆ ಯಾಕಾಗುತ್ತೆ, ಅದನ್ನು ಸ್ಟಡಿ ಮಾಡಿಬಿಟ್ಟು ಅಲ್ಲಿ ವಾಟರ್ ಆ್ಯಂಡ್ ಸ್ಯಾನಿಟೇಷನನ್ನು ಚೆನ್ನಾಗಿ ಇಂಪ್ರೂವೈಸ್ ಮಾಡಿ ನಾವು ಮತ್ತೆ ಅವರಿಗೆ ಡಯೇರಿಯಲ್ ಡಿಸೀಸಸ್ ಆಗೋದಾಗಲಿ ಅಥವಾ ಟೈಫಾಯ್ಡ್ ಆಗೋದನ್ನು ನಾವು ತಡೆಗಟ್ಟುವಂಥ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಬೇಕಾಗ್ತದೆ. ಅಥವಾ ಈಗ ಫಾರ್ ಎಕ್ಸಾಂಪಲ್ ಮಲೇರಿಯಾ ಇರ್ಬೋದು, ಡೆಂಗ್ಯೂ, ಈ ಥರ ವೆಕ್ಟರ್ ಬಾರ್ನ್ ಡಿಸೀಸಸ್ ಏನಿದೆ ಒಂದು ಏರಿಯಾದಲ್ಲಿ, ಸ್ಪೆಸಿಫೈಡ್ ಏರಿಯಾದಲ್ಲಿ ತುಂಬ ಹರಡ್ತಿರ್ತಾವೆ, ಅಲ್ಲಿ ಬೆಳೀತಾ ಇರ್ತವೆ. ನೀರಿನ ಕೊಳಗಳಿರೋದು ಅಥವಾ ಗಲೀಜಿರುವಂಥ ಏರಿಯಾಗಳಲ್ಲಿ ತುಂಬ ಹರಡ್ತದೆ. ಆ ಸುತ್ತಮುತ್ತಲ ಹಳ್ಳಿಗಳಲ್ಲಿ, ಆ ಸುತ್ತಮುತ್ತಲ ಏರಿಯಾದಲ್ಲಿರುವಂಥ ಮನೆಗಳಲ್ಲಿರುವಂಥವ್ರಿಗೆ ಮಲೇರಿಯಾ, ಡೆಂಗ್ಯೂ ಈ ಥರ ಎಲ್ಲ ಬರ್ತಾ ಇರ್ತದೆ. ಅದನ್ನು ನೋಡಿಕೊಂಡು ನಾವು ಸರ್ವಿಲೆನ್ಸ್ ಆ್ಯಕ್ಟಿವಿಟಿ ಮಾಡಿಸಿ ಆ ಏರಿಯಾದಲ್ಲಿ ಲಾರ್ವಾ ಸರ್ವೆ ಅಂತ ಮಾಡಿಸ್ತೀವಿ ನಾವು. ಲಾರ್ವಾ ಯಾವುದರ ಲಾರ್ವಾ, ಸೊಳ್ಳೆಯ ಲಾರ್ವಾ ಸರ್ವೆ ಮಾಡಿಸ್ಬಿಟ್ಟು ಅಲ್ಲಿ ಸೊಳ್ಳೆಗಳ ಉತ್ಪತ್ತಿ ತಾಣಗಳು ಯಾವುದು, ಆ ಎಲ್ಲ ತಾಣಗಳನ್ನು ಕಂಡುಹಿಡಿದು ಅದರಲ್ಲಿ ಒಂದು ಕ್ಲೀನೆಲ್ಲ ಮಾಡಿಸಿ ಪಂಚಾಯತ್ ಕಡೆಯಿಂದ ಅಥವಾ ಅಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಯಾವುದಿದೆ, ಸೊ ಅವ್ರ ಕಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಸಿ ಅವರಿಗೆಲ್ಲ ಹೆಲ್ತ್ ಎಜುಕೇಟ್ ಮಾಡಿ ಅದನ್ನು ತಡೆಗಟ್ಟುವಂಥ ಕ್ರಮಗಳನ್ನು ಕೈಗೊಳ್ತೀವಿ. ಮತ್ತು ಆಲ್ರೆಡಿ ಮಲೇರಿಯಾ ಆಗಿದೆ, ಇದಾಗಿದೆ ಅಂತಂದರೆ ಅವ್ರಿಗೆ ಕಂಟ್ರೋಲಿಂಗ್ ಮೆಜರ್ಸ್ ಎಲ್ಲ ನಾವು ಹೇಳ್ಕೊಡ್ಬೇಕಾಗ್ತದೆ. ದಿಸ್ ಈಸ್ ವಾಟ್ ಎಪಿಡೆಮಾಲಜಿ ಡಸ್. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಡಿಸ್ಟ್ರಿಬ್ಯೂಷನ್, ಯಾಕೆ ನಾವು ಡಿಸ್ಟ್ರಿಬ್ಯೂಷನ್ ನೋಡಬೇಕಾಯ್ತು ಗೊತ್ತಾಯ್ತಾ, ಯಾಕೆ ಆಗ್ತಿದೆ ಅಲ್ಲಿ. ಅದೇ ಒಂದು ಮನೆಯಲ್ಲಿ, ಅದೇ ಒಂದು 10-20 ಮನೆಯಲ್ಲಿ ಅಷ್ಟೇ ಈ ಥರ ಸಮಸ್ಯೆಗಳಾಗ್ತಾಯಿದ್ದಾವೆ. ಯಾಕೆ ಮೇಲೆ ಯಾಕೆ ಆಗ್ತಿದ್ದಾವೆ, ರಿಸ್ಕ್ ಫ್ಯಾಕ್ಟರ್ಸನ್ನು ನೋಡ್ತೀವಿ. ಸೊ ಆ ಥರ. ಸೊ ಇದನ್ನು ಡಿಲೀಟ್ ಮಾಡೋಣ. ಸೊ ಏನಪ್ಪ ಏಮ್ಸ್ ಆಫ್ ದ, ವಾಟ್ ಆರ್ ದ ಏಮ್ಸ್ ಆಫ್ ದ ಎಪಿಡೆಮಾಲಜಿ, ಏಮ್ಸ್ ಆ್ಯಂಡ್ ಯೂಸಸ್ ಮಾಡ್ಕೊಂಬೋಣ. ಓಕೆ, ಏಮ್ಸ್ ಆ್ಯಂಡ್ ಯೂಸಸ್ ಆಫ್ ವಾಟ್ ಎಪಿಡೆಮಾಲಜಿ. ಏನು ಏಮ್ಸು, ಇಲ್ಲಿ ಒಂದು ಅಸೋಸಿಯೇಷನ್ ಬರುತ್ತೆ. ಏನು, ಅಕಾರ್ಡಿಂಗ್ ಟು ದ ಅಸೋಸಿಯೇಷನ್, ಬೇಡ ಈ ಥರ ಬೇಡ, ಇಂಟರ್ ನ್ಯಾಷನಲ್ ಎಪಿಡೆಮಾಲಜಿಕಲ್ ಅಸೋಸಿಯೇಷನ್ ಅಂತಿದೆ. ಎಪಿಡೆಮಾಲಜಿಕಲ್ ಅಸೋಸಿಯೇಷನ್. ಸೊ ಇವರು ಏನು ಹೇಳಿದರು ಅಂದರೆ ಒಂದಿಷ್ಟು ಗುರಿಗಳನ್ನು ಕೊಟ್ಟರು. ಏನು ಗುರಿಗಳು, ಏಮ್ಸ್. ದೇ ಹ್ಯಾವ್ ಗಿವನ್ ದ ಏಮ್ಸ್ ಆಫ್ ಎಪಿಡೆಮಾಲಜಿ.
ಸೊ ಏಮ್ಸಲ್ಲಿ ಒಂದನೇ ಏಮ್, ಫಸ್ಟ್ ಏಮ್ ಏನಪ್ಪ ಅಂತಂದರೆ ಟು ಡಿಸ್ಕ್ರೈಬ್ ದ ಡಿಸ್ಟ್ರಿಬ್ಯೂಷನ್ and magnitude of health and disease or problems in human population. ಹೌದಾ? ಹ್ಯೂಮನ್ ಪಾಪ್ಯುಲೇಷನ್ ನಾವಿಲ್ಲಿ ಡಿಸ್ಕ್ರೈಬ್ ಮಾಡ್ತೀವಿ. ಏನು, ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗ್ತಿದೆ ಆ ರೋಗ ಅಥವಾ ಇಲ್ನೆಸ್ಸು, ಮತ್ತು ಆ ರೋಗ ಎಷ್ಟು ದೊಡ್ಡದಿದೆ, ಎಷ್ಟು ಜನರಿಗೆ ಅಫೆಕ್ಟ್ ಮಾಡ್ತಿದೆ, ಸೋಷಿಯಾಲಜಿಕಲ್ ಇರ್ಬೋದು, ಸೋಷಿಯಲ್ ಇರ್ಬೋದು, ಇಕನಾಮಿಕಲ್ ಇರ್ಬೋದು, ಎಲ್ಲದರ ಮೇಲೆ ಎಷ್ಟು, ಹೌ ಬಿಗ್ ಇಟ್ ಈಸ್. ಫಾರ್ ಎಕ್ಸಾಂಪಲ್ ಕೋವಿಡ್-19 ಬಂತಲ್ಲ, ಸೊ ಅದರ ಡಿಸ್ಟ್ರಿಬ್ಯೂಷನ್ ಹೇಗಾಯಿತು, ಮ್ಯಾಗ್ನಿಟ್ಯೂಡ್ ಯಾವ ಥರ ಇತ್ತು, ಸಣ್ಣ ಪುಟ್ಟ ರೋಗ ಅಂತಲ್ಲ. ಸೊ ಇದನ್ನೆಲ್ಲ ಹ್ಯೂಮನ್ ಪಾಪ್ಯುಲೇಷನಲ್ಲಿ ಡಿಸ್ಕ್ರೈಬ್ ಮಾಡೋದಕ್ಕೆ ಇದನ್ನು ಬಳಸ್ತಾರೆ. ದಿಸ್ ಈಸ್ ದ ಏಮ್, ಇಂಪಾರ್ಟೆಂಟ್ ಏಮ್. ಸಾರಿ, ಬ್ಯಾಗ್ ಬಿದ್ದೋಯ್ತು. ಸೊ ಎರಡನೇದು ಏನಪ್ಪ ಗುರಿ ಏನು ಅಂತಂದರೆ ಟು ಐಡೆಂಟಿಫೈ ವಾಟ್ they are going to identify, that is etiological factors or risk factors ಅನ್ಕೋಬೋದಾ, risk factors in the pathogenesis, risk factors in the pathogenesis of disease. ನಾವು ಇಟಿಯಾಲಜಿಕಲ್ ಫ್ಯಾಕ್ಟರ್ಸನ್ನು, ಕಾಸಸನ್ನು ಅಥವಾ ರಿಸ್ಕ್ ಫ್ಯಾಕ್ಟರ್ಸನ್ನು ಐಡೆಂಟಿಫೈ ಮಾಡ್ತೀವಿ. ಆ ರೋಗ ಆಗಲಿಕ್ಕೆ ಏನೇನು ಕಾರಣಗಳಿದ್ದಾವೆ. ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ಗೆ ಸಾಕಷ್ಟು ಮಾಡಿಫೈಯಬಲ್ ಆ್ಯಂಡ್ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಬರ್ತವೆ. ಫಾರ್ ಎಕ್ಸಾಂಪಲ್ ಸಿಂಪಲ್ಲಾಗಿ ಸ್ಮೋಕಿಂಗ್, that is modifiable risk factor. ಸ್ಮೋಕಿಂಗ್ ಮಾಡೋದ್ರಿಂದ that person has high risk of getting a cancer. ಓಕೆ, ಸೊ ಆ ಥರ ಅದನ್ನೆಲ್ಲ ಒಂದು ಡಿಸೀಸ್ ಆಗಲಿಕ್ಕೆ ಏನೇನು ಕಾಸಸ್ ಇದೆ ಅದನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಏನೇನು ಎಟಿಯಾಲಜಿಕಲ್ ಫ್ಯಾಕ್ಟರ್ಸ್ ಇದೆ, ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಅದನ್ನೆಲ್ಲ ಐಡೆಂಟಿಫೈ ಮಾಡ್ತೀವಿ. ಅದೊಂದು ಗುರಿ. ಯಾವುದು? ಎಪಿಡೆಮಿಯಾಲಜಿದು. ಇನ್ನೊಂದು ಲಾಸ್ಟ್ ಮೂರನೇ ಏಮ್ ಏನಪ್ಪ ಅಂತಂದರೆ ಈ ಥರ ಡಿಸ್ಕ್ರೈಬ್ ಮಾಡಿ ಮತ್ತು ಐಡೆಂಟಿಫೈ ಎಟಿಯಾಲಜಿಕಲ್ ಫ್ಯಾಕ್ಟರ್ಸನ್ನು ಐಡೆಂಟಿಫೈ ಮಾಡಿಬಿಟ್ಟು ವಾಟ್ ದೇ ವಿಲ್ ಡೂ, ದೇ ವಿಲ್ ಪ್ರೊವೈಡ್ ದ ಡಾಟಾ. ದೇ ವಿಲ್ ಪ್ರೊವೈಡ್ ದ ಡಾಟಾ ವಿಚ್ ಈಸ್ essential for planning ಹೌದಾ? ಪ್ಲ್ಯಾನಿಂಗ್ ಮಾಡೋದಕ್ಕೆ ಎಸೆನ್ಷಿಯಲ್ ಆಗುತ್ತೆ. ಏನು ಪ್ಲ್ಯಾನ್ ಮಾಡ್ತೀವಿ, ಅದನ್ನು ತಡೆಗಟ್ಟುವಂಥ ಕ್ರಮಗಳು, ಪ್ರಿವೆಂಟಿವ್ ಮೇಜರ್ಸು, ಕಂಟ್ರೋಲಿಂಗ್ ಮೇಜರ್ಸು, ಅದನ್ನು ತಡೆಗಟ್ಟಲಿಕ್ಕೆ ಒಂದು ಪ್ಲ್ಯಾನ್ ಮಾಡ್ತೀವಿ. ಅದಾದ ನಂತರ ಆ ಪ್ಲ್ಯಾನ್ ಮಾಡಿದ್ದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಈಸಂಟ್ ಇಟ್? ಎಸ್, ಇಂಪ್ಲಿಮೆಂಟ್ ಆಗಿರೋದನ್ನು ನಾವು ಇವ್ಯಾಲ್ಯುವೇಟ್ ಮಾಡ್ತೀವಿ. ನಾವು ಕೊಟ್ಟಿರುವಂಥ ಮೇಜರ್ಸು ಕರೆಕ್ಟ್ ಇದೆಯಾ ಇಲ್ವಾ, ಸರ್ವಿಸಸ್ ಎಲ್ಲ ಕರೆಕ್ಟಾಗಿ ರೀಚ್ ಔಟ್ ಆಗ್ತಿದೆಯಾ ಇಲ್ವಾ, ಯಾವುದಕ್ಕೆ ಸರ್ವಿಸಸ್ ಫಾರ್
ಪ್ರಿವೆನ್ಷನ್, right, control, right, treatment of that disease. Sorry, of the disease, isn't it? ಮತ್ತೇನು ಮಾಡ್ತೀವಿ, ಪ್ರಯಾರಿಟೀಸನ್ನು ಈ ಪ್ರಿವೆನ್ಷನ್, ಕಂಟ್ರೋಲ್, ಟ್ರೀಟ್ಮೆಂಟ್ ಇವು ಎಲ್ಲವನ್ನು ನಾವು ಪ್ರಯಾರಿಟೈಸ್ ಮಾಡಲಿಕ್ಕೂ ಹೆಲ್ಪ್ ಆಗುತ್ತೆ. ಟು ಪ್ರೊವೈಡ್ ಅಥವಾ ಸಾರಿ ಟು ಪ್ರಯಾರಿಟೈಸ್ ದ ಸರ್ವಿಸಸ್. ಹೌದಾ? ಫಾರ್ ಎಕ್ಸಾಂಪಲ್, ಕೋವಿಡ್-19 ಬಂತು. ಕೋವಿಡ್-19 ನಮ್ಮ ದೇಶಕ್ಕೆ ಎಂಟ್ರಿ ಆದ ತಕ್ಷಣ ನಾವು ಇಮ್ಮಿಡಿಯೇಟ್ ಏನು ಮಾಡಿಬಿಟ್ಟಿವಿ, ಒಂದಿಷ್ಟು ಪ್ಲ್ಯಾನ್ ಮಾಡಿದ್ವಿ, ಏನೇನು ಮಾಡಬೇಕಪ್ಪ, ರಿಸ್ಕ್ ಫ್ಯಾಕ್ಟರ್ಸ್ ಏನು, ಹೌ ಇಟ್ ಈಸ್ ಸ್ಪ್ರೆಡ್ಡಿಂಗ್ ಬೈ ದ ಡ್ರಾಪ್ಲೆಟ್. ಇಟ್ಸ್ ಎ ಡ್ರಾಪ್ಲೆಟ್ ಇನ್ಫೆಕ್ಷನ್. ನಮ್ಮ ಉಸಿರಾಟದಿಂದ ಹೋಗ್ತಿತ್ತು ಎಲ್ಲರಿಗೂ. ಅದಕ್ಕೆ ನಾವೇನು ಮಾಡಿದ್ವಿ, ಮಾಸ್ಕನ್ನು ಬಳಸ್ಲಿಕ್ಕೆ ಹೇಳಿದ್ವಿ, ಪ್ಲ್ಯಾನ್ ಮಾಡಿದ್ವಿ. ಮಾಸ್ಕನ್ನು ಎಲ್ಲ ಕಡೆ ಹಂಚಲಿಕ್ಕೆ ಶುರು ಮಾಡಿದ್ವಿ. ಹಂಚಿದ ನಂತರ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಓಡಾಡ್ಲಿಕ್ಕೆ ಹತ್ತಿದ್ರು. ಬಟ್ ಆದ್ರೂ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಹೇಳಿದ್ವಿ. ಫೊಮೈಟ್ಸ್ ಎಲ್ಲ ಕಂಟ್ಯಾಮಿನೇಟ್ ಆಗ್ತಿತ್ತು, ಕಂಟ್ಯಾಮಿನೇಟೆಡ್ ಏರಿಯಾ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಹಚ್ಚಿದ್ವಿ, ಇಂಪ್ಲಿಮೆಂಟ್ ಮಾಡಿದ್ವಿ ಎಲ್ಲ ಸರ್ವಿಸಸನ್ನು. ಅದಾದ ನಂತರ ಮತ್ತೆ ಇವ್ಯಾಲ್ಯೂಯೇಟ್ ಮಾಡಿದ್ವಿ, ಹೌದು ಇದು ಕರೆಕ್ಟಾಗಿ ಆಗ್ತಾಯಿದೆಯಾ ಇಲ್ವಾ, ಯಾವುದಕ್ಕೋಸ್ಕರ, ಆ ಸ್ಪ್ರೆಡನ್ನು ತಡೆಯೋದಕ್ಕೋಸ್ಕರ. ಪ್ರಿವೆಂಟಿವ್ ಮೆಜರ್ಸನ್ನು ತೊಗೊಂಡ್ವಿ. ಆಲ್ರೆಡಿ ಬಂದಿರೋರನ್ನ ನಾವು ಕ್ವಾರಂಟೈನ್ ಮಾಡಿದ್ವಿ ಕಂಟ್ರೋಲ್ ಮಾಡಲಿಕ್ಕೆ. ಅವರಿಗೆ ಮತ್ತೆ ಹಾಸ್ಪಿಟಲೈಸ್ ಮಾಡಿ ಅಡ್ಮಿಟ್ ಮಾಡಿ ಅವರಿಗೆಲ್ಲ ನಾವು ಟ್ರೀಟ್ಮೆಂಟನ್ನು ಕೊಡಿಸಿದ್ವಿ. ಇವೆಲ್ಲವೂ ಎಪಿಡೆಮಿಯಾಲಜಿಯ ಒಂದು ಪಾರ್ಟ್. ಇವೆಲ್ಲ ಮುಖ್ಯ ಗುರಿಗಳಿವೆಲ್ಲ, ಏಮ್ಸ್ ಅಂತ ಕರಿತೀವಿ. ಓಕೆ, ಆ್ಯಂಡ್ ದೆನ್ ಯೂಸಸ್ ಆಫ್ ಎಪಿಡೆಮಿಯಾಲಜಿ. ಯಾಕೆ ಬೇಕಪ್ಪ ನಮಗೆ, ಇದರಿಂದ ಏನು ಯೂಸ್, ವೈ ವಿ ಡು ನೀಡ್ ದ epidemiology, why we have to study the epidemiology. So epidemiology is the basis for improving public health status globally, and it has got many uses. ಹೌದಾ? ಯೂಸಸ್ ಇದೆ ಇದರಿಂದ. ಈ ಯೂಸಸ್ಸನ್ನು ಕೊಟ್ಟವ್ರು ಯಾರು ಕೊಟ್ಟರು? ಮಿಸ್ಟರ್ J.M. ಮಾರಿಸ್ ಅನ್ನೋರು ಬರ್ತಾರೆ. ಹಿ ಈಸ್ ಅ ಎಪಿಡೆಮಾಲಜಿಸ್ಟ್. ಮಾರಿಸ್ ಅವರು ಗಿವನ್ ಯೂಸಸ್ ಆಫ್ ಎಪಿಡೆಮಿಯಾಲಜಿ. ಸೊ ಇವ್ರು ಕೊಟ್ಟಿರುವಂಥ ಯೂಸಸನ್ನು ನಾವು ನೋಡೋಣ. ಒಂದು 7 ಯೂಸಸನ್ನು ಕೊಟ್ಟಿದ್ದಾರೆ ಇವರು. ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಒಂದೊಂದಾಗಿ. ಓಕೆ, ಈಗ ನಾವು ಫಸ್ಟ್ ಯೂಸ್ ಏನಪ್ಪ ಇದ್ರದ್ದು ಅಂತಂದರೆ, ಅವ್ರು ಕೊಟ್ಟಿರೋ ಪ್ರಕಾರ, ಯಾರು, ಮಿಸ್ಟರ್ J.M. ಮಾರಿಸ್ ಅವ್ರು ಕೊಟ್ಟಿರೋ ಪ್ರಕಾರ ನಾವು ಈ ಥರ ನೋಡ್ಬೋದಾ? ಹೇಗೆ? ವಿಲ್ ಡೂ ಇಟ್ ಈ ಥರ. ಎಸ್, ಫಸ್ಟ್ ಒನ್ ಈಸ್ to study the nature of to study the
ನ್ಯಾಚುರಲ್ ಹಿಸ್ಟ್ರಿ ಆಫ್ ಡಿಸೀಸ್, disability, injury and death. So this is the first use of epidemiology. ಸೊ ಏನಿದು, ಯಾವಾಗಲೂ ನೋಡ್ರಿ, ಹೆಲ್ತ್ ಈಸ್ ನಾಟ್ ಅ ಸ್ಟ್ಯಾಟಿಕ್ ಸ್ಟೇಟ್, ಹೌದಾ? ಡಿಸೀಸ್ ಆಲ್ಸೋ ನಾಟ್ ಅ ಸ್ಟ್ಯಾಟಿಕ್ ಸ್ಟೇಟ್. ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅಫೆಕ್ಟಿಂಗ್ ನ್ಯೂ ಸಸ್ಪೆಕ್ಟಿಬಲ್ ಪಾಪ್ಯುಲೇಷನ್. ಹೊಸ ಸಸ್ಪೆಕ್ಟಿಬಲ್ ಪಾಪ್ಯುಲೇಷನನ್ನು ಅಫೆಕ್ಟ್ ಮಾಡ್ತಾ ಹೋಗ್ತಾ ಇರ್ತದೆ ಡಿಸೀಸ್. And the disease may fade gradually and may disappear until favorable conditions help it to be appear in the population. For example ನೋಡೋಣ ಸರ್, ಓಕೆ, ಸ್ಮಾಲ್ ಪಾಕ್ಸ್ ಹೋಗಿದೆಯಲ್ಲ ಗ್ಲೋಬಲಿ, ಇಟ್ ಹ್ಯಾಸ್ ಬೀನ್ ಎರಾಡಿಕೇಟೆಡ್ ಫ್ರಮ್ ದ ಗ್ಲೋಬ್, ಸ್ಮಾಲ್ ಪಾಕ್ಸ್. ಬಟ್ ಹೊಸ ಡಿಸೀಸ್ಗಳು, ಫಾರ್ ಎಕ್ಸಾಂಪಲ್ HIV, ಲ್ಯಾಸಾ ಫೀವರ್ ಅಂತ ಕರಿತೀವಿ, ಅವೆಲ್ಲ ಹೊಸದಾಗಿ ಬಂದು ಮತ್ತೆ. ಸೊ ಆ ಥರ ದ ವರ್ಲ್ಡ್ ಹ್ಯಾಸ್ ಬೀನ್ ಚೇಂಜಿಂಗ್, ದಿ ಗ್ಲೋಬ್ ಹ್ಯಾಸ್ ಬೀನ್ ಚೇಂಜಿಂಗ್. ಅಕಾರ್ಡಿಂಗ್ ಟು ದ್ಯಾಟ್, ನ್ಯೂವರ್ ಡಿಸೀಸಸ್ ಆರ್ ಕಮಿಂಗ್ ಇನ್ ಟು ದ ಸ್ಟೇಜ್. ಸೊ ಹಾಗಾಗಿ ಎಪಿಡೆಮಾಲಜಿ ಹ್ಯಾಸ್ ಪ್ಲೇಡ್ ಎ ಮೇಜರ್ ರೋಲ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಆಕರೆನ್ಸ್ ಆಫ್ ಸಚ್ ನ್ಯೂವರ್ ಡಿಸೀಸಸ್ ಆ್ಯಂಡ್ ಇನ್ ದ ಕಂಟ್ರೋಲ್ ಆಫ್ ದ ಅದರ್ ಡಿಸೀಸಸ್. ಫಾರ್ ಎಕ್ಸಾಂಪಲ್ ಅದನ್ನೇ ತಗೊಳ್ಳೋಣ, ಕೋವಿಡ್-19 ಗೊತ್ತೇ ಇರಲಿಲ್ಲ ಮುಂಚೆ. ಕೋವಿಡ್-19 ಅಂತ ಹೇಳ್ಬಿಟ್ಟು ಹೇಗೆ ಬರುತ್ತೆ ಯಾಕಂತ, ಇಮ್ಮಿಡಿಯೇಟಾಗಿ ಅದು ಬಂದ ತಕ್ಷಣ ಅದರದ್ದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿಕೊಂಡು, ಹೌ ಇಟ್ ಸ್ಪ್ರೆಡ್ಸ್ ಅದನ್ನೆಲ್ಲ ನೋಡಿಕೊಂಡು ಇಮ್ಮಿಡಿಯೇಟಾಗಿ ನಾವು ಕಂಟ್ರೋಲಿಂಗ್ ಮೆಜರ್ಸ್ ತಗೊಂಡ್ವಿ ಇಂಡಿಯಾದವರು. ಸೊ ಹಾಗಾಗಿ ನಮಗೆ ಜಾಸ್ತಿ ಸಾವು ನೋವು ಆಗಲಿಲ್ಲ ಬೇರೆ ದೇಶಗಳಲ್ಲಿ ಆದವ್ರ ಥರ. ಅವರು ಡೆಮೋಗ್ರಫಿಕಲಿ ಅವರು ಚೇಂಜಸ್ ಇರ್ಬೋದು, ಆ ಥರ ಅವ್ರಿಗೆ ಇಫೆಕ್ಟ್ ಆಗಿರ್ಬೋದು. ಬಟ್ ಫಾರ್ ಅವರ್ ಇಂಡಿಯನ್ಸ್ ನಾವು ಭಾಳ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ವಿ, ನಮ್ಮ ಡಿಪಾರ್ಟ್ಮೆಂಟಿಂದ, ಎಲ್ಲ ಡಿಪಾರ್ಟ್ಮೆಂಟ್ಸ್ ಅವರು, ಜನರು. ಸೊ ದಿಸ್ ಈಸ್ ದ ಯೂಸ್ ಆಫ್ ಎಪಿಡೆಮಾಲಜಿ ಟು ಸ್ಟಡಿ ದ ನ್ಯಾಚುರಲ್ ಹಿಸ್ಟ್ರಿ ಆಫ್ ಡಿಸೀಸ್, ಡಿಸಬಿಲಿಟಿ, ಇಂಜುರಿ ಆ್ಯಂಡ್ ಡೆತ್. ಡಿಸೀಸಸ್ ಯಾಕೆ ಆಗ್ತಿದ್ದಾವೆ, ಡಿಸಬಿಲಿಟೀಸ್ ಯಾಕೆ ಆಗ್ತಾಯಿದ್ದಾವೆ, ಇಂಜುರೀಸ್ ಯಾಕೆ ಆಗ್ತಾಯಿದ್ದಾವೆ, ಡೆತ್ ಯಾಕೆ ಆಗ್ತಾಯಿದ್ದಾವೆ ಅದನ್ನೆಲ್ಲ ತಿಳ್ಕೊಳ್ಳೋದು. ಓಕೆ, ಆ್ಯಂಡ್ ಸೆಕೆಂಡ್ ಎರಡನೇದು, ಟು ಮೇಕ್ ಕಮ್ಯುನಿಟಿ ಡಯಾಗ್ನೋಸಿಸ್. ಸೆಕೆಂಡ್ ಯೂಸ್ ಈಸ್ ಟು ಮೇಕ್ ಕಮ್ಯುನಿಟಿ ಡಯಾಗ್ನೋಸಿಸ್. ಎಸ್, ಏನಪ್ಪ ಕಮ್ಯುನಿಟಿ ಡಯಾಗ್ನೋಸಿಸ್ ಅಂದರೆ? ಸೊ ಕಮ್ಯುನಿಟಿ ಡಯಾಗ್ನೋಸಿಸನ್ನು ಮಾಡ್ತೀವಿ ನಾವು, ಅದು ದ್ಯಾಟ್ ಈಸ್ ದ ಯೂಸ್. ಕಮ್ಯುನಿಟಿ ಡಯಾಗ್ನೋಸಿಸ್ ಅಂದರೆ ಏನು? ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದ ಹೆಲ್ತ್ ಪ್ರಾಬ್ಲಮ್, ಅದಕ್ಕೆ ಆ್ಯಂಡ್ ರಿಲೇಟೆಡ್ ಫ್ಯಾಕ್ಟರ್ಸ್ and distribution in concerned population, and how the health problems could be in terms of understanding the diseases, conditions, injuries, disorders, disabilities, defects which are causing the illness or death in the community in the specified region. And this is done by the measuring of what? Present dimension and distribution of the ill health. Present dimensions ಬಹುವಿಧವಾಗಿ ಎಲ್ಲ ದಿಕ್ಕುಗಳಿಂದ ಅದನ್ನು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀವಿ. ಅದು ಯಾವ ಥರ ಹರಡಿದೆ ಅದನ್ನು ತಿಳ್ಕೊಳ್ತೀವಿ, ಇಲ್ ಹೆಲ್ತು.
Okay, it is done by the measuring dimensions and distribution of what? Ill health in given region, yes, ಅಥವಾ population. ಓಕೆ, ಸೊ ಇದರಲ್ಲಿ ಏನು ನೋಡ್ತೀವಿ ನಾವು? ಇದರಲ್ಲಿ ಇನ್ಸಿಡೆನ್ಸ್ ನೋಡ್ತೀವಿ, ವರ್ಷದಲ್ಲಿ ಎಷ್ಟು ಸಲ ಆಗ್ತಿದೆ, ತಿಂಗಳಿಗೊಂದು ಸಲ ಆಗ್ತಿದೆಯಾ, ವಾರದಲ್ಲಿ 2 ಸಲ ಆಗ್ತಿದೆಯಾ, ಪ್ರಿವಲೆನ್ಸ್ ನೋಡ್ತಾ ಇದ್ದೀವಿ, ಪ್ರಿವಲೆನ್ಸ್ ರೇಟನ್ನು ನೋಡ್ತೀವಿ, ಹಾಗೂ ಮಾರ್ಟ್ಯಾಲಿಟಿ ಏನಾದರೂ ಇದೆಯಾ, ಈ ಥರ. ಇದನ್ನೆಲ್ಲ ಮಾಡ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಅಂತಾರೆ, ವಿಲ್ ಡು ಸರ್ವೆ. ಯಾವ ಮೆಥಡ್ ಯೂಸ್ ಮಾಡ್ತೀವಿ ನಾವು ಇಲ್ಲಿ ಅಂತಂದರೆ, ಸರ್ವೆ ಅನ್ನುವಂಥ ಒಂದು ಮೆಥಡನ್ನು ಯೂಸ್ ಮಾಡ್ತೀವಿ. ಯಾವುದಕ್ಕೋಸ್ಕರ? ಟು ಅಂಡರ್ಸ್ಟ್ಯಾಂಡಿಂಗ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಹೆಲ್ತ್ ಪ್ರಾಬ್ಲಮ್ ಇನ್ ದ ಕಮ್ಯುನಿಟಿ, ಟು ನೋ magnitude of ill health in community, isn't it? So ಹಾಗಾಗಿ epidemiology has got a very broad usages. ಅದರಲ್ಲಿ ಒಂದು ಟು ಮೇಕ್ ದ ಕಮ್ಯುನಿಟಿ ಡಯಾಗ್ನೋಸಿಸ್. ಓಕೆ, ಆ್ಯಂಡ್ ಥರ್ಡ್ ಯೂಸೇಜ್ ಏನಪ್ಪ ಅಂತಂದರೆ, ಟು ಅಸೆಸ್ ದ ರಿಸ್ಕ್ ಫ್ಯಾಕ್ಟರ್ಸ್ ಆಫ್ ಡಿಸೀಸಸ್ ಇನ್ ದ ಪಾಪ್ಯುಲೇಷನ್. ಎಲ್ಲವೂ ಅದೇ ಹಣೆ ಬರ. ಓಕೆ, ಆಮೇಲೆ 4ನೇದೇನು? ಟು ಅಸೆಸ್, ಇವ್ಯಾಲ್ಯುವೇಟ್ ಆ್ಯಂಡ್ ಕಂಡಕ್ಟ್ ರಿಸರ್ಚ್. This is very important point. To conduct research on the health programs. Okay, right. ಆಮೇಲೆ to complete the clinical picture, complete a clinical picture. Yes, very good. To complete a clinical picture. ಏನು ಕ್ಲಿನಿಕಲ್ ಪಿಕ್ಚರ್ ಅಂದ್ರೆ ಏನು? ಟು ಅಂಡರ್ಸ್ಟ್ಯಾಂಡ್ ದ ಕ್ಲಿನಿಕಲ್ ಸ್ಪೆಕ್ಟ್ರಮ್ ಆಫ್ ದಟ್ ಡಿಸೀಸ್, which is the result of reports of diseases which are presented in the hospitals and clinics. Okay. Let us take an example. Usually minor or atypical ischemic heart diseases, IHD, does not report to the physician in the health center or hospital, and many of such atypical ischemic heart disease cases die suddenly unattended by the physician. Missing information on such sudden deaths cases leads to the incomplete clinical picture about ischemic heart disease. So, however, epidemiological methods can help in the understanding the clinical picture, prognosis, and thus help in the modifying the treatment. In short, the natural history of disease will be more complete
if the information is obtained from all the cases using standardized criteria for diagnosis in the community. This is what clinical picture. And sixth usage of epidemiology is to identify syndromes. This is very, very important. Syndromes are a group of clinical features characteristically related to the particular diseases. The syndrome identification is done by the distribution and describing the distribution, association and dissociation of clinical phenomena in the population using appropriate epidemiologic methods. Okay, a common observation in clinical practice is the clubbing of the cases. For example, coronary heart diseases, CVD cases का cerebrovascular disease, atherosclerotic cases. Okay, this has to be clubbed. This is not justified since two conditions may not behave similarly in the terms of clinical presentation and prognosis. What? Coronary heart disease and cerebrovascular lesions, that is atherosclerosis. Okay, better understanding of differentiation of these cases came with observational studies leading to refining the syndromes. Thus, epidemiology contributes in defining and redefining clinical syndromes. This is very, very important use of epidemiology. And what is next usage? To search for causes of health and diseases by studying the incidence in different population groups in terms of inheritance, behavior and environment. Okay, to search for causes of health and diseases by studying the incidence of different population groups in terms of inheritance, behavior and environment. This is the most these are the 7 usages of epidemiology. So this is all about today's class. We'll discuss epidemiological models of causation of diseases in the next class. Until then, bye bye. Thank you.